ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ವಿವಿಧ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಇವುಗಳನ್ನು ನಾವು ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡ್ತೀವಿ. ಮೊದಲು ಯಾವ ಯಾವ ಆರ್ಟಿಕಲ್ಗಳನ್ನು ನೋಡ್ತೀವಿ ಅಂತ ನೋಡಿ, ತದನಂತರ ಈ ದಿನದ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟ್ ಇದೆ. ಮೊದಲಿಗೆ ರಾಜ್ಯ ಬಜೆಟನ್ನು ಮಾರ್ಚ್ 6ರಂದು ಮಂಡಿಸಬೇಕು ಅಂತ ನಿರ್ಧಾರ ಆಗಿದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಅಂದರೆ ಯಾವ ರೀತಿಯಾಗಿ ರಾಜ್ಯದ ಬಜೆಟ್ ಕಡಿಮೆ ಆಗ್ತಾ ಬರ್ತಾ ಇದೆ, ಯಾಕೆ ಇದು ಕಡಿಮೆ ಆಗ್ತಾ ಇದೆ ಅನ್ನುವಂಥ ರೀಸನ್ ಬಗ್ಗೆ ನಾವು ನೋಡ್ತೀವಿ. ಹಾಗೆಯೇ ರಾಜ್ಯದ ಬಜೆಟ್ ಬಗ್ಗೆ ಇರುವಂತಹ ಆರ್ಟಿಕಲ್ಸ್ಗಳು, ನಮ್ಮ ಸಂವಿಧಾನದಲ್ಲಿ ಇರುವಂತಹ ಆರ್ಟಿಕಲ್ಸ್ಗಳೇನು, ಯಾರು ಮಂಡಿಸ್ತಾರೆ, ಇವುಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ಳೋಣ. ತದನಂತರ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಲೇನ್ ಕಾಂಪೋಸ್ಟರ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಅದರ ಕುರಿತಾಗಿ ಇನ್ಫಾರ್ಮೇಷನನ್ನು ನಾವು ನೋಡ್ತೀವಿ. ಇದು ಬಂದು ನಮ್ಮ ಒಂದು ಪೊಲ್ಯೂಷನ್ ಏನಾಗ್ತದೆ, ವೇಸ್ಟ್ ಮ್ಯಾನೇಜ್ಮೆಂಟ್ನ ಪ್ರಾಬ್ಲಮ್ ಏನಾಗ್ತದೆ, ಆ ಒಂದು ಪ್ರಾಬ್ಲಮನ್ನು ನಿವಾರಿಸೋದಕ್ಕೆ ಹೊಸದಾದ ಒಂದು ತಂತ್ರಜ್ಞಾನವನ್ನು ಕಂಡುಹಿಡಿದಿರುವಂಥದ್ದು ಅಥವಾ ತಂತ್ರಜ್ಞಾನವನ್ನು ಬಳಕೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಆಂಧ್ರ ಪ್ರದೇಶದಲ್ಲಿ ಹೊಸದಾದ ಒಂದು ಇರುವೆ ಒಂದು ಜಾತಿಯನ್ನು ಪತ್ತೆ ಹಚ್ಚಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಏನು ಅಂತಂದರೆ, ಕರ್ನಾಟಕದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಚೈಲ್ಡ್ ಟ್ರಾಫಿಕಿಂಗನ್ನು, ಮಕ್ಕಳ ಕಳ್ಳ ಸಾಗಣೆ ಏನಿದೆ ಇದನ್ನು ನಿಲ್ಲಿಸೋದಕ್ಕೆ ಒಂದು ವಿಶೇಷ ಪಡೆಯನ್ನು ನಿರ್ಮಿಸೋದಕ್ಕೆ ಮುಂದಾಗಿದೆ, ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ನಂತರ ಕೋಲಾರದಲ್ಲಿ ಟಾಟಾ ಹೆಲಿಕಾಪ್ಟರ್ ಯೂನಿಟನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನವಂಬರ್-ಡಿಸೆಂಬರ್ ಟೈಮಲ್ಲಿ ನ್ಯೂಸಲ್ಲಿ ಬಂದಿತ್ತು. ಸೊ ಈಗ ಅಂದರೆ ನಾಳೆ ಫೆಬ್ರವರಿ 17ನೇ ತಾರೀಕು ಇದನ್ನು ಓಪನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ಕುರಿತಾಗಿ ಇನ್ಫಾರ್ಮೇಷನನ್ನು ನೋಡ್ತೀವಿ. ಹಾಗೆಯೇ ಭಾರತದಲ್ಲಿ AI ಇಂಪ್ಯಾಕ್ಟ್ ಸಮ್ಮಿಟನ್ನು 2026ರ AI ಇಂಪ್ಯಾಕ್ಟ್ ಸಮ್ಮಿಟ್ ಏನಿದೆ ಇದು ಭಾರತದಲ್ಲಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸೊ ಇವತ್ತಿನಿಂದ ಈ ಒಂದು ಇಂಪ್ಯಾಕ್ಟ್ ಸಮ್ಮಿಟ್ ನಡೀತಾ ಇದೆ. ಅದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನಾವು ನೋಡ್ತೀವಿ. ಈಗ ಮೊದಲ ಆರ್ಟಿಕಲನ್ನು ನೋಡೋಣ. ರಾಜ್ಯ ಬಜೆಟ್ಗೆ GST ಇಳಿಕೆ ಕರಿನೆರಳು. ಪ್ರತಿ ವರ್ಷ 12% 15% ಬಜೆಟ್ ಗಾತ್ರ ಬೆಳವಣಿಗೆ. 16ನೇ ಹಣಕಾಸು ಆಯೋಗದ ಶಿಫಾರಸಿನ ಪರಿಣಾಮ 2026-27ನೇ ಬಜೆಟ್ ಗಾತ್ರ ನಿರೀಕ್ಷಿತ ವೃದ್ಧಿ ಅಸಾಧ್ಯ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಕರ್ನಾಟಕದ ಒಂದು ಬಜೆಟ್ ಏನಿದೆ ಇದು ಪ್ರತಿ ವರ್ಷ ಬೆಳ್ಕೊಂಡು ಬಂದಿದೆ. ಆದರೆ ಈ ವರ್ಷ ಏನಾಗ್ತಾ ಇದೆ ಅಂದರೆ, ಡ್ಯೂ ಟು ಮೇನ್ ಫ್ಯಾಕ್ಟರ್ಸ್, ಎರಡು ಮುಖ್ಯವಾದ ಕಾರಣಗಳಿಂದ ಈ ಒಂದು ರಾಜ್ಯ ಬಜೆಟ್ ಈ ವರ್ಷ ನಿರೀಕ್ಷಿತ ಗಾತ್ರಕ್ಕೆ ವೃದ್ಧಿಯನ್ನು ಪಡೆಯೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಮೊದಲಿಗೆ ಬಜೆಟ್ ಬಗ್ಗೆ ಕೆಲವಷ್ಟು ಇನ್ಫಾರ್ಮೇಷನನ್ನು ನೋಡೋಣ. ಲೈಕ್ ಇನ್ ಡೀಟೇಲ್ ಆಗಿ ನಾವು ಈಗಾಗಲೇ ಫೆಬ್ರವರಿ 1ನೇ ತಾರೀಕಿನ ಒಂದು ವಿಡಿಯೋದಲ್ಲಿ, ಫೆಬ್ರವರಿ 2ನೇ ತಾರೀಕಿನ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಸೊ ನಾನು ಅಷ್ಟು ಡೀಟೇಲಾಗಿ ಹೋಗೋದಿಲ್ಲ, ಬಟ್ ಅಲ್ಲಿ ನಾವು ಕೇಂದ್ರ ಬಜೆಟ್ ಬಗ್ಗೆ ನೋಡಿದ್ವಿ. ಈಗ ಇಲ್ಲಿ ನಾವು ರಾಜ್ಯ ಬಜೆಟ್ನ ಮುಖ್ಯವಾದ ಒಂದು ಸಂವಿಧಾನದ ವಿಧಿಗಳು ಯಾವುವು ಅದರ ಕುರಿತಾಗಿ ನಾವು ನೋಡ್ತೀವಿ. ಬಜೆಟ್ ಅಂದರೆ ಕೇವಲ ಒಂದು ಸರ್ಕಾರದ ಏನಂತೀವಿ ಹಣಕಾಸಿನ ದಾಖಲೆ ಮಾತ್ರ ಆಗೋದಿಲ್ಲ. ಬದಲಿಗೆ ಏನು ಅಂತಂದರೆ, ಆ ಒಂದು ರಾಜ್ಯದ ಎಕನಾಮಿಕ್ ಅಫೇರ್ಸ್ ಯಾವ ರೀತಿಯಾಗಿದೆ ಅನ್ನೋದು ತಿಳಿಯುತ್ತೆ, ಒಂದು ಆರ್ಥಿಕ ದೃಷ್ಟಿಕೋನದ ಬಗ್ಗೆ ನಮಗೆ ಅರಿವಾಗುತ್ತೆ. ಎರಡನೇದಾಗಿ ನೋಡಿದಾಗ ಆ ಒಂದು ರಾಜ್ಯದ ಒಂದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಬಗ್ಗೆ ತಿಳಿಯುತ್ತೆ, ಅಂದರೆ ಯಾವ ರೀತಿಯಾಗಿ ಆ ಒಂದು ರಾಜ್ಯ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಅನ್ನೋದರ ಕುರಿತಾಗಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಷ್ಟೇ ಅಲ್ದಿರ ಸಾಮಾಜಿಕ ನ್ಯಾಯದ ಆದ್ಯತೆಗಳನ್ನು ಕೂಡ ಈ ಒಂದು ಬಜೆಟ್ ತೋರಿಸುತ್ತೆ. ಅಂದರೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಯಾವ ರೀತಿಯಾಗಿ ಸರ್ಕಾರ ಸ್ಟೆಪ್ಸ್ಗಳನ್ನು, ಯಾವ ರೀತಿಯಾದ ಕ್ರಮಗಳನ್ನು, ಯಾವ ರೀತಿಯಾದ ನಡೆಗಳನ್ನು ತಗೊಂಡಿದೆ ಅನ್ನೋದರ ಕುರಿತಾಗಿ ಕೂಡ ಈ ಒಂದು ಬಜೆಟ್ ಒಂದು ಏನಂತೀವಿ ವಿವರವನ್ನು ಕೊಡುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ನಾವು ಕರ್ನಾಟಕದ ಒಂದು ಬಜೆಟನ್ನು ನೋಡೋಕ್ಕೆ ಬಂದಾಗ, ಕರ್ನಾಟಕದ ಬಜೆಟಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಎಲ್ಲ ಕ್ಷೇತ್ರಗಳನ್ನು ಇದು ಕಾನ್ಸಂಟ್ರೇಟ್ ಮಾಡುತ್ತೆ. ಕರ್ನಾಟಕದ ಬಜೆಟ್ ಅಂತಲೇ ಓವರಾಲ್ ಬಜೆಟನ್ನು ನೋಡಿದಾಗ ನಾವು ಅದು ಎಜುಕೇಷನ್ ಬಗ್ಗೆ ಇರ್ಬೋದು, ಸೊಸೈಟಿ ಬಗ್ಗೆ ಇರ್ಬೋದು, ಅಥವಾ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಕೂಡ ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಡುತ್ತೆ ಅನ್ನುವಂಥದ್ದು. ಇನ್ನು ರಾಜ್ಯ ಬಜೆಟ್ ಅಥವಾ ಸ್ಟೇಟ್ ಬಜೆಟ್ಗೆ ಬಂದರೆ ಏನಾಗುತ್ತೆ ಅಂದರೆ, ಮೊದಲಿಗೆ ರಾಜ್ಯದ ಒಂದು ವಾರ್ಷಿಕ ಆದಾಯ ವೆಚ್ಚಗಳ ವಿವರ ಪತ್ರವಾಗಿ ಇದು ಹೊರಬರುತ್ತೆ. ಎರಡನೇದಾಗಿ ನಾವು ನೋಡಿದಾಗ ಸಂವಿಧಾನದ ಆರ್ಟಿಕಲ್ 202 ಏನಿದೆ, 202 ಏನಿದೆ, ಇದು ಏನು ಹೇಳುತ್ತೆ ಅಂತಂದರೆ, ರಾಜ್ಯಪಾಲರ ಅನುಮೋದನೆಯೊಂದಿಗೆ ವಿಧಾನಸಭೆಯಲ್ಲಿ ಬಜೆಟನ್ನು ಮಂಡಿಸ್ಬೋದು. ಸೊ ಗವರ್ನರ್ನ ಒಂದು ಅಪ್ರೂವಲ್ ಮೇರೆಗೆ ಅಥವಾ ಅವರ ಒಂದು ಪರ್ಮಿಷನ್ ಆದ ನಂತರ ಯಾರು ಮಾಡ್ತಾರೆ, ಫೈನಾನ್ಸ್ ಮಿನಿಸ್ಟರ್, ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಬಂದು ಈ ಒಂದು ಬಜೆಟನ್ನು ಎಲ್ಲಿ ಮಂಡಿಸ್ತಾರೆ, ವಿಧಾನಸಭೆಯಲ್ಲಿ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಮಂಡಿಸುವಂಥದ್ದು.
ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಕಾಂಪೊನೆಂಟ್ಸ್ ಆಫ್ ಬಜೆಟ್ ಇರ್ಬೋದು, ಇಲ್ಲ ಮಿಕ್ಕಿರೋ ಒಂದು ಬಜೆಟನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ ಅನ್ನೋದನ್ನೆಲ್ಲ ಫೆಬ್ರವರಿ 2ನೇ ತಾರೀಕಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಅದರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ಅಲ್ಲಿ ಹೋಗಿ ಒಂದ್ಸತಿ ರಿವೈಸ್ ಮಾಡಿ. ಇನ್ನು ಈ ವರ್ಷದ ಬಜೆಟ್ ಇಲ್ಲಿ ಒಂದು ಏನು ನ್ಯೂಸ್ ಇದೆ ಅನ್ನೋದನ್ನ ನೋಡಬೇಕಾಗುತ್ತೆ. 2 ಮುಖ್ಯ ಕಾರಣಗಳಿಂದ ರಾಜ್ಯದ ಬಜೆಟ್ ನಿರೀಕ್ಷಿತ ಗಾತ್ರಕ್ಕೆ ವೃದ್ಧಿ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ 2 ರೀಸನ್ಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಏನು ಅಂತಂದರೆ, ಈ 16ನೇ ಫೈನಾನ್ಸ್ ಕಮಿಷನ್ ಏನು ಹಣಕಾಸು ಆಯೋಗ ಏನು ಡೆವಲ್ಯೂಷನ್ನ ಹೇಳಿದೆ, ಸೊ ಆ ಒಂದು ಡೆವಲ್ಯೂಷನ್ ಪ್ರಕಾರ ನೋಡಿದಾಗ ಲಾಸ್ಟ್ ಏನದು 15th ಫಿನಾನ್ಸ್ ಕಮಿಷನ್ ಏನಿದೆ, 15th ಫಿನಾನ್ಸ್ ಕಮಿಷನ್ ಕೊಟ್ಟಿದ್ದಕ್ಕಿಂತ ಹೆಚ್ಚಿನದಾಗೇನೆ ಡೆವಲ್ಯೂಷನನ್ನು ಮಾಡ್ತಾ ಇದ್ರು ಕೂಡ ಇದು ಕಡಿಮೆ ಆಗಿದೆ ಕಂಪೇರ್ ಟು ಪ್ರೀವಿಯಸ್. ಅಂದರೆ ಪ್ರೀ ಕೋವಿಡ್ ಟೈಮಲ್ಲಿ ಇದ್ದಂತಹ ಒಂದು ಡೆವಲ್ಯೂಷನನ್ನು ನೋಡಿದಾಗ ಈಗ ನಾವು ನೋಡಿದ್ರೆ ಅದು ಕಡಿಮೆ ಆಗಿದೆ ಅನ್ನೋದು. ಎರಡನೇದು ಬಂದು GST ದರಗಳನ್ನು ರಿವೈಸ್ ಮಾಡಿರುವಂಥದ್ದು. ಓಕೆನಾ, GST ಪ್ರೈಸಸನ್ನು ಏನು ರಿವೈಸ್ ಮಾಡಿದರೆ ಇದರಿಂದ ಕೂಡ ರಾಜ್ಯದ ಒಂದು ಆದಾಯ ಏನಿದೆ ಇದು ಕಡಿಮೆ ಆಗುತ್ತೆ. ಸೊ ಈ 2 ಮುಖ್ಯ ಕಾರಣಗಳಿಂದ ಏನಾಗುತ್ತೆ ಅಂದರೆ ಕರ್ನಾಟಕದ ಬಜೆಟ್ ಏನಿದೆ ಈ ಬಜೆಟು ಎಷ್ಟು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಆ ಒಂದು ಟಾರ್ಗೆಟ್ಗೆ ವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡಿದಾಗ 14ನೇ ಫೈನಾನ್ಸ್ ಕಮಿಷನ್ ಏನು ಹೇಳಿತ್ತು ಅಂತಂದರೆ ಇಟ್ ವಾಸ್ ಅರೌಂಡ್ 1.47 ಅಷ್ಟು ಕೊಡ್ತಾ ಇತ್ತು ಎಲ್ಲೂ ಕರ್ನಾಟಕಕ್ಕೆ. ಅದೇ 15ನೇ ಫೈನಾನ್ಸ್ ಕಮಿಷನ್ ಏನು ಮಾಡ್ತು ಅಂದರೆ ಇದನ್ನು 3.64ಗೆ ಇಳಿಸಲಾಗಿತ್ತು. ಈಗ 16ನೇ ಫೈನಾನ್ಸ್ ಕಮಿಷನ್ ಏನು ಮಾಡಿದೆ ಅಂತಂದರೆ 4.13% ಅಷ್ಟು ಮಾಡಿದೆ. ಇಲ್ಲಿ 4.17 ಇದ್ದಿದ್ದು ಈಗ ಮತ್ತೆ ಕಡಿಮೆ. ಒಂದು 15 ಫಿನಾನ್ಸ್ ಕಮಿಷನಿಂದ 16 ಫಿನಾನ್ಸ್ ಕಮಿಷನ್ಗೆ ಇನ್ಕ್ರೀಸ್ ಆಗಿರ್ಬೋದು, ಬಟ್ ಪ್ರೀ ಕೋವಿಡ್ ಎರಾನ ನಾವು ನೋಡಿದಾಗ ಅಲ್ಲಿಗಿಂತ ಇದು ಕಡಿಮೆಯಾಗೇ ಇದೆ. ಸೊ ಅದಕ್ಕಾಗಿ ರಾಜ್ಯ ಏನು ಹೇಳಿತ್ತು ಅಂದರೆ ರಾಜ್ಯ ಸರ್ಕಾರ ಒಂದು ಮನವಿಯನ್ನು ಕೂಡ ಇಟ್ಟಿತ್ತು 16 ಫಿನಾನ್ಸ್ ಕಮಿಷನ್ಗೆ. ಏನು ಅಂತಂದರೆ ರಾಜ್ಯದ ಒಂದು ಪಾಲು ಏನಿದೆ ಇದನ್ನು 4.71% ಅಷ್ಟು ಕೊಡಬೇಕು ಅಂತ ಕರ್ನಾಟಕ ಸರ್ಕಾರ ಹೇಳಿದ್ದಂಥದ್ದು. ಆದರೆ 16ನೇ ಒಂದು ಹಣಕಾಸು ಆಯೋಗ ನೀಡಿರೋದು ಕೇವಲ 4.13% ಅಷ್ಟು. ಸೊ ಇದು ಕೂಡ ಇಲ್ಲಿ ರೆಡ್ಯೂಸ್ ಆಗಿದೆ. ಸೊ ಈ 2 ಮುಖ್ಯ ಕಾರಣಗಳಿಂದ ಏನಾಗ್ತಾ ಇದೆ ಅಂತಂದರೆ ಕರ್ನಾಟಕದ ರಾಜ್ಯದ ಬಜೆಟ್ ಏನಿದೆ ಇದು ವೃದ್ಧಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಇದರಿಂದ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಅಂತಂದರೆ ಓವರ್ ಆಲ್ ಆಗಿ ನಾವು ನೋಡಿದಾಗ ಒಂದು ಡೆವಲಪ್ಮೆಂಟಲ್ ಸ್ಕೀಮ್ಸ್ ಮೇಲೆ ಇರ್ಬೋದು, ಇಲ್ಲ ಒಂದು ಸೊಸೈಟಲ್ ಜಸ್ಟಿಸ್ಗೆ ಮೀಸಲಾಗುವಂಥ ಒಂದು ಹಣ ಇರ್ಬೋದು, ಇವುಗಳನ್ನು ನಾವು ಕಡಿತ ಮಾಡಬೇಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಇನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಬಜೆಟ್ನ ರೋಲ್ ಏನು, ಒಂದು ರಾಜ್ಯದ ಒಂದು ಆಡಳಿತದಲ್ಲಿ ಬಜೆಟ್ನ ರೋಲ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇನ್ಕ್ಲೂಸಿವ್ ಗ್ರೋತನ್ನು ಇದು ಮಾಡೋದಕ್ಕೆ ಏನದು ಪ್ರಮೋಟ್ ಮಾಡೋದಕ್ಕೆ ಬಜೆಟ್ ಬೇಕು. ಏಕೆ ಅಂತಂದರೆ ಹಲವಾರು ಸೆಕ್ಷನ್ಸ್ಗಳೇನಿರ್ತವೆ ಸೊಸೈಟಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಮಹಿಳೆಯರು ಪುರುಷರು ಅಂತ ಇರ್ಬೋದು, ಇಲ್ಲ ಅಂತಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ SC/STs ಇರ್ಬೋದು, ಜನರಲ್ ಇರ್ಬೋದು. ಸೊ ಈ ರೀತಿಯಾಗಿ ನಾವು ನೋಡಿದಾಗ ಎಲ್ಲರನ್ನೂ ಅದರಲ್ಲಿ ಒಂದು ಅಭಿವೃದ್ಧಿಯಲ್ಲಿ ಎಲ್ಲರನ್ನೂ ನಾವು ಇನ್ಕ್ಲೂಡ್ ಮಾಡಬೇಕು. ಸೊ ಆ ರೀತಿಯಾದ ಒಂದು ಇನ್ಕ್ಲೂಷನನ್ನು ಮಾಡಬೇಕು ಅಂತಂದರೆ ಬಜೆಟ್ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಎರಡನೇದಾಗಿ ನೋಡಿದಾಗ ಬಡತನ ನಿವಾರಣೆಯನ್ನು ಮಾಡೋದಕ್ಕೆ, ಪಾವರ್ಟಿ ರಿಡಕ್ಷನ್ ಅನ್ನು ಮಾಡೋದಕ್ಕೆ ಕೂಡ ಬಜೆಟ್ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳನ್ನು ಮಾಡಬೇಕು ಅಂತಂದರೆ ಬಜೆಟ್ ಬೇಕು. ತದನಂತರ ಹ್ಯೂಮನ್ ಕ್ಯಾಪಿಟಲನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಬಜೆಟ್ ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ನೋಡಿದಾಗ ರಾಜ್ಯದ ಬಜೆಟ್ ಏನಿದೆ ರಾಜ್ಯದ ಒಂದು ಅಭಿವೃದ್ಧಿಯ ಪ್ರತಿಯೊಂದು ಹಂತದಲ್ಲೂ ಅದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಟ್ ಕೆಲವಷ್ಟು ಚಾಲೆಂಜಸ್ಗಳನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಸೊ ಯಾವ ರೀತಿಯಾದ ಚಾಲೆಂಜಸ್ಗಳನ್ನು ನಾವು ನೋಡ್ತೀವಿ ಅಂತಂದರೆ ಒಂದು ಡೆಫಿಸಿಟ್ಗಳಾಗುವಂಥದ್ದು, ಎಸ್ಪೆಷಲಿ ರೆವೆನ್ಯೂ ಡೆಫಿಸಿಟ್. ಅಂದರೆ ಈಗ ನಮಗೆ ರಾಜ್ಯಕ್ಕೆ ಬರ್ತಾ ಇರುವಂಥ ಆದಾಯಕ್ಕಿಂತ ಹೆಚ್ಚಿನದಾಗಿ ವೆಚ್ಚವನ್ನು ಮಾಡಬೇಕಾಗುತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ಡೆಫಿಸಿಟ್ಗಳು ಬರುತ್ತೆ. ಡೆಫಿಸಿಟ್ಗಳನ್ನು ಇದು ಮಾಡೋದಕ್ಕೇನು ಅದನ್ನು ನಿವಾರಿಸೋದಕ್ಕೆ ಏನು ಮಾಡ್ತಾರೆ, ರಾಜ್ಯಗಳು ಲೋನ್ಗಳನ್ನು ತಗೊಳ್ತಾರೆ. ಲೋನ್ಗಳನ್ನು ತಗೊಂಡಾಗ ಆ ಲೋನ್ಗಳನ್ನು ತೀರಿಸೋದರ ಒಂದು ಬರ್ಡನ್ ಇರುತ್ತೆ, ಸಬ್ಸಿಡಿಗಳನ್ನು ಕೊಟ್ಟರೆ ಅದರ ಒಂದು ಬರ್ಡನ್ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಎಕಾನಮಿಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದು. ತದನಂತರ ಏನು ಈಗಾಗಲೇ ಹೇಳಿರ್ತಾರೆ ಡೆಟ್ ಬರ್ಡನ್ ಹೆಚ್ಚಾಗುತ್ತೆ, ಲೋನ್ಗಳ ಒಂದು ಬರ್ಡನ್ಗಳು ಹೆಚ್ಚಾಗುತ್ತೆ, ಸಾಲದ ಬರ್ಡನ್ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಹಾಗೆ ಮೂರನೇದಾಗಿ ಸಬ್ಸಿಡಿಯ ಒಂದು ಓವರ್ಲೋಡ್ ಕೂಡ ಹೆಚ್ಚಾಗುತ್ತೆ. ಸೊ ಈ ರೀತಿಯಾದ ಒಂದು ಚಾಲೆಂಜಸನ್ನು ಅಡ್ರೆಸ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಅನ್ನುವಂಥದ್ದು. ಹಾಗಾದರೆ ಮುಂದೆ ಏನು ಮಾಡ್ಬೋದು ಅಂತ ನಾವು ನೋಡಿದ್ರೆ ವೇ ಫಾರ್ವರ್ಡನ್ನು ನಾವು ನೋಡಿದ್ರೆ ಒಂದು ಔಟ್ಕಮ್ ಬೇಸ್ಡ್ ಬಜೆಟಿಂಗನ್ನು ಮಾಡಬೇಕು. ಅಂದರೆ ಯಾವ ರೀತಿಯಾಗಿ ಔಟ್ಕಮ್ ಬರುತ್ತೆ ಅದರ ಬೇಸಿಸ್ ಮೇಲೆ ಬಜೆಟನ್ನು ಪ್ರಿಪೇರ್ ಮಾಡೋದು. ಅಂದರೆ ಇಂತಿಷ್ಟು ಹಣವನ್ನು ಕೊಡ್ತೀವಿ, ನೀವು ಔಟ್ಕಮನ್ನು ತೋರಿಸಿದ್ರೆ ನಾವು ಹಣವನ್ನು ಕೊಡ್ತೀವಿ ಅನ್ನುವಂಥ ಒಂದು ಬಜೆಟ್.
ತದನಂತರ ಪರ್ಫಾರ್ಮೆನ್ಸ್ ಲಿಂಕ್ಡ್ ಫಂಡಿಂಗನ್ನು ಮಾಡುವಂಥದ್ದು. ಸೊ ಈ ಫಂಡಿಂಗ್ ಏನಿದೆ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಫಂಡಿಂಗನ್ನು ಕೊಡುವಂಥದ್ದು. ಇದರ ಜೊತೆಗೆ ಡಿಜಿಟಲ್ ಗವರ್ನೆನ್ಸ್, ಈಗಾಗಲೇ ಕರ್ನಾಟಕ ಈ ಒಂದು ನಿಟ್ಟಿನಲ್ಲಿ ಸ್ಟೆಪ್ಸನ್ನು ತಗೊಂಡಿದ್ದಾರೆ, ಬಟ್ ಸ್ಟಿಲ್ ಡಿಜಿಟಲ್ ಗವರ್ನೆನ್ಸನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಲೇನ್ ಕಾಂಪೋಸ್ಟರ್ ಬಿನ್ ಅಳವಡಿಕೆ. ನಗರೀಕರಣ ಹೆಚ್ಚಾದಂತೆ ಏನಾಗ್ತದೆ, ಘನತ್ಯಾಜ್ಯ ನಿರ್ವಹಣೆ ಒಂದು ಬಹುದೊಡ್ಡ ಸವಾಲಾಗ್ತದೆ. ಸೊ ಅರ್ಬನೈಸೇಷನಿಂದ ಏನಾಗ್ತದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ ಆಗ್ತದೆ. ಈಗ ಬೆಂಗಳೂರಲ್ಲೇ ನಾವು ನೋಡಿದ್ರೆ ಗಲ್ಲಿಗಳಲ್ಲೂ ಕಸದ ರಾಶಿಯನ್ನು ನಾವು ನೋಡ್ಕೊಂಡು ಹೋಗ್ತಾ ಇದೀವಿ. ಸೊ ಅದನ್ನು ನಾವು ತಡೆಯೋದಕ್ಕೆ ಏನು ಮಾಡ್ಬೋದು ಅಂತಂದರೆ ಏನಾದ್ರು ಒಂದು ಇನ್ನೋವೇಟಿವ್ ಸೊಲ್ಯೂಷನ್ಸನ್ನು ನಾವು ಹುಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ನೋಡಿದಾಗ ಈ ಲೇನ್ ಕಾಂಪೋಸ್ಟರನ್ನು ಈಗ ಅಳವಡಿಸ್ತಾ ಇರುವಂಥದ್ದು. ಏನು ಸದ್ಯಕ್ಕೆ ಈಗ ಇದನ್ನ ಪೂರ್ವ ಪಾಲಿಕೆಯ ವ್ಯಾಪ್ತಿಗೆ ಬರುವಂಥ ಬೆಳ್ಳಂದೂರು ಕೈಕೊಂಡಳ್ಳಿ ಭಾಗದಲ್ಲಿ ಇದನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ ಅನ್ನುವಂಥದ್ದು. ಓಕೆನಾ. ಸೊ ಏನು ಈ ಒಂದು ಲೇನ್ ಕಾಂಪೋಸ್ಟರ್ ಅಂದರೆ ಏನು ಅನ್ನೋದು ನಮಗೆ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಲೇನ್ ಕಾಂಪೋಸ್ಟರ್ ಏನು ಮಾಡುತ್ತೆ ಅಂದರೆ ಇದು ಸಣ್ಣ ಪ್ರಮಾಣದ ಒಂದು ಕಾಂಪೋಸ್ಟಿಂಗ್ ವ್ಯವಸ್ಥೆ ಆಗಿರುತ್ತೆ. ಸೊ ಏನು ಈಗ ಏನೇ ಒಂದು ತ್ಯಾಜ್ಯಗಳು ಜನರೇಟ್ ಆಗಿದೆ ಅಂದರೆ ಈಗ ಹಸಿ ಕಸಗಳಿದೆ ಅಂತಂದರೆ ಅದನ್ನು ಬೇರೆಡೆಗೆ ಎಲ್ಲೋ ಸಾಗಿಸೋದಕ್ಕೆ ಬದಲಾಗಿ ಆ ಒಂದು ಲೊಕ್ಯಾಲಿಟಿಯಲ್ಲೇ ಅದನ್ನು ಏನಂತೀವಿ ಪ್ರಾಸೆಸ್ ಮಾಡ್ಬೋದು, ಅಂದರೆ ರೀಪ್ರಾಸೆಸ್ ಮಾಡಿ ಅದನ್ನು ಇದು ಮಾಡೋದು ಏನದು ಗೊಬ್ಬರಕ್ಕೆ ಟರ್ನ್ ಮಾಡುವಂಥದ್ದು. ಸೊ ಈಗ ಇದ್ರ ಹೆಸರು ಹೇಳೋದಂಗೆ ಲೇನ್ ಕಾಂಪೋಸ್ಟರ್ ಅಂದರೆ ಬೀದಿಗಳಲ್ಲಿ ಪ್ರತಿಯೊಂದು ಬೀದಿಗೆ ಒಂದೊಂದು ಲೇನ್ ಕಾಂಪೋಸ್ಟರ್ಗಳಂತ ಇಡೋದು. ಆ ಒಂದು ಬೀದಿಯಲ್ಲಿ ಏನೇ ಕಸ ಜನರೇಟರು ಜನ ತೊಗೊಂಡೋಗಿ ಅಲ್ಲಿ ಹಾಕ್ತಾರೆ, ಅಲ್ಲಿ ಪ್ರಾಸೆಸ್ ಆಗಿ ಏನಾಗುತ್ತೆ ಅಂತಂದರೆ ಒಂದು ಗೊಬ್ಬರ ಕ್ರಿಯೇಟ್ ಆಗುತ್ತೆ. ಸೊ ಏನಾಗುತ್ತೆ ಆಗ ಏನು ಹಸಿ ಕಸದ ಒಂದು ಸಮಸ್ಯೆಗಳಾಗ್ತಾ ಇದೆ, ಇಲ್ಲ ಘನತ್ಯಾಜ್ಯದ ಒಂದು ಸಮಸ್ಯೆಗಳು ಏನಾಗ್ತಾ ಇದೆಯಾ ಅವುಗಳನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಒಂದು ಕಸದ ಸಾಗಣೆ ಕಡಿಮೆ ಆಗುತ್ತೆ, ತದನಂತರ ಲ್ಯಾಂಡ್ ಫಿಲ್ಗಳ ಒಂದು ಒತ್ತಡ ಇಳಿಮುಖವಾಗುತ್ತೆ, ಹಾಗೆ ಇದೊಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಸೊಲ್ಯೂಷನ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಯಾಕೆ ಒಂದು ಲೇನ್ ಕಾಂಪೋಸ್ಟರು, ಒಂದನೇದು ಕಸ ಸಾಗಣೆಯ ಒಂದು ಸಮಸ್ಯೆ ಏನಂತೀವಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೇಸ್ಟ್ ಟ್ರಾನ್ಸ್ಪೋರ್ಟ್ ಏನಿದೆ ಇದರ ಒಂದು ಪ್ರಾಬ್ಲಮನ್ನು ಕಡಿಮೆ ಮಾಡ್ಬೋದು. ಎರಡನೇದಾಗಿ ನೋಡಿದಾಗ ಲ್ಯಾಂಡ್ ಫಿಲ್ಗಳ ಮೇಲೆ ಇರುವಂಥ ಪ್ರೆಷರ್ ಕಡಿಮೆ ಆಗುತ್ತೆ. ಮೂರನೇದಾಗಿ ನೋಡಿದಾಗ ಇಟ್ ಈಸ್ ಅನ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಸೊಲ್ಯೂಷನ್ ಅಂತ ಹೇಳ್ಬೋದಾಗುತ್ತೆ. ಹಾಗಾದರೆ ಇದನ್ನು ಇನ್ಸ್ಟಾಲ್ ಮಾಡಿರೋದು ಯಾರು? ಈ ಒಂದು ಲೇನ್ ಕಾಂಪೋಸ್ಟರ್ನ ಒಂದು ಐಡಿಯಾ ಯಾರ್ದು ಅಂತ ನಾವು ನೋಡಿದ್ರೆ ಒಂದು ಸಾಹಸ್ ಸ್ವಯಂ ಸೇವಾ ಸಂಸ್ಥೆ ಜೊತೆಗೆ BBMP ಸೇರಿ ಮಾಡಿರುವಂಥದ್ದು. ಸೊ BBMP ಜೊತೆಗೆ ಸಾಹಸ್ ಸ್ವಯಂ ಸೇವಾ ಸಂಸ್ಥೆ, ಸಾಹಸ್ NGO ಏನಿದೆ ಇವೆರಡು ಸೇರಿ ಈ ಒಂದು ಲೇನ್ ಕಾಂಪೋಸ್ಟರ್ಗಳನ್ನು ಅಳವಡಿಸಿರುವಂಥದ್ದು. ಹಾಗೆ ಇದು ಏನಿದೆ ನಮ್ಮ ಕಸ ನಮ್ಮ ಜವಾಬ್ದಾರಿ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಒಂದು ಲೇನ್ ಕಾಂಪೋಸ್ಟರ್ಗಳನ್ನು ಅಳವಡಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಮತ್ತೆ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇನ್ನೇನು ಬೇಕಾಗುತ್ತೆ ಅಂದರೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಿದ ತಕ್ಷಣ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಏನಿದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಒಂದು ಮುಖ್ಯವಾದ ಪ್ರಾವಿಷನ್ಸ್ಗಳನ್ನು ನೀವು ನೋಡ್ಬೋದು. ಇದು ಏನೇನು ಹೇಳುತ್ತೆ ಅಂದರೆ ಒಂದು ಸೋರ್ಸಲ್ಲೇ ಕಸವನ್ನು ಸೆಗ್ರಿಗೇಟ್ ಮಾಡಬೇಕು, ಕಸವನ್ನು ಒಂದು ಸೋರ್ಸ್ ಎಲ್ಲಿ ಜನರೇಟ್ ಆಗುತ್ತೆ ಅಲ್ಲೇನೇ ವಿಂಗಡಿಸಬೇಕು. ವೆಟ್ ವೇಸ್ಟ್ ಬೇರೆ, ಡ್ರೈ ವೇಸ್ಟ್ ಬೇರೆ, ಡ್ರೈ ವೇಸ್ಟಲ್ಲಿ ಮತ್ತು ಪ್ಲಾಸ್ಟಿಕ್ ವೇಸ್ಟ್ ಬೇರೆ, ಮೆಡಿಕಲ್ ವೇಸ್ಟ್ ಬೇರೆ, ಈ ರೀತಿಯಾಗಿ ಬೇರೆ ರೀತಿಯಾಗಿ ನಾವು ಇದು ಮಾಡುವಂಥದ್ದು. ತದನಂತರ ಕಾಂಪೋಸ್ಟಿಂಗ್ ಬಗ್ಗೆ ಮಾತಾಡುತ್ತೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ, ಹಾಗೆ ರೀಸೈಕ್ಲಿಂಗ್ ಬಗ್ಗೆ ಕೂಡ ಮಾತಾಡುತ್ತೆ. ಇದರ ಒಂದು ಮುಖ್ಯವಾದ ಪ್ರಾವಿಷನ್ಸ್ಗಳಿಂದ ನೀವು ಒಂದ್ಸತಿ ಇದನ್ನು ರಿವೈಸ್ ಮಾಡ್ಕೊಳ್ಳಿ, ಓಕೆನಾ. ತದನಂತರ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಬೇಕು ಅಂದರೆ ಕಾಂಪೋಸ್ಟಿಂಗ್ ಬಗ್ಗೆ ನಮಗೆ ಬೇಕಾಗುತ್ತೆ. ಕಾಂಪೋಸ್ಟಿಂಗಲ್ಲಿ ಮುಖ್ಯವಾಗಿ 3 ರೀತಿಯಾದ ಕಾಂಪೋಸ್ಟಿಂಗ್. ಒಂದು ವರ್ಮಿ ಕಾಂಪೋಸ್ಟಿಂಗ್ ಬರುತ್ತೆ, ಅಂದರೆ ಈ ಒಂದು ಕ್ರಿಮಿಕೀಟಗಳನ್ನು ಬಳಸಿ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಬಳಸಿ ಮಾಡುವಂಥದ್ದು. ತದನಂತರ ಏರೋಬಿಕ್ ಕಾಂಪೋಸ್ಟಿಂಗ್ ಬರುತ್ತೆ. ಏರೋಬಿಕ್ ಕಾಂಪೋಸ್ಟಿಂಗ್ ಅಂತಂದರೆ ಆಕ್ಸಿಜನನ್ನು ಬಳಸಿ ಮಾಡುವಂಥದ್ದು. ಇನ್ನೊಂದು ಆನ್ಏರೋಬಿಕ್ ಕಾಂಪೋಸ್ಟಿಂಗ್ ಬರುತ್ತೆ. ಸೊ ಈ ಕಾಂಪೋಸ್ಟಿಂಗ್ ಬಗ್ಗೆಯೂ ಕೂಡ ನೀವು ರಿವೈಸ್ ಮಾಡಿ ನಿಮ್ಮ ಒಂದು ಸ್ಟ್ಯಾಟಿಕ್ ಭಾಗದಲ್ಲಿ, ಓಕೆನಾ. ಸೊ ಇಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡೋಕ್ಕೆ ಹೋದಾಗ ಇದನ್ನು ನಾವು ಎಲ್ಲಿ ಬಳಸ್ಬೋದು ಅಂತಂದರೆ ಒಂದು ಕಡೆ ವೇಸ್ಟ್ ಮ್ಯಾನೇಜ್ಮೆಂಟ್ ರಿಲೇಟ್ ಆಗಿ ಯಾರು ಕ್ವೆಶನ್ಸ್ಗಳು ಬಂದರೆ ಅಲ್ಲಿ ಎಕ್ಸಾಂಪಲ್ ಆಗಿ ಇದನ್ನು ಬಳಸ್ಬೋದು, ಓಕೆನಾ. ಎರಡನೇದಾಗಿ ಇದು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತಂದರೆ ಒಂದು ಡಿಸೆಂಟ್ರಲೈಸ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಅರ್ಬನ್ ಸಸ್ಟೈನಬಿಲಿಟಿಯನ್ನು ಇದು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸರ್ಕ್ಯುಲರ್ ಎಕಾನಮಿ ಏನಿದೆ ಸರ್ಕ್ಯುಲರ್ ಎಕಾನಮಿಯನ್ನು ಪ್ರಮೋಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು,
ಆ್ಯಂಡ್ ಆಲ್ಸೋ ಇದು ಕಮ್ಯುನಿಟಿಯ ಪಾರ್ಟಿಸಿಪೇಷನನ್ನು ಹೆಚ್ಚು ಮಾಡುವಂಥ ಕಾರಣ ಏನಾಗುತ್ತೆ ಅಂದರೆ ಈ ಒಂದು ನಮ್ಮ ಕಸ ನಮ್ಮ ಜವಾಬ್ದಾರಿ ಏನಿದೆ ಅಂದರೆ ನಾಗರಿಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುತ್ತೆ. ಅದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಹೊಸ ಪ್ರಭೇದದ ಆಕ್ರಮಣಕಾರಿ ಸೇನಾ ಇರುವೆಗಳು ಪತ್ತೆ. ಸೊ ಈ ಒಂದು ಟಾಪಿಕ್ ನಮಗೆ ಬೋತ್ ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ಗೆ ಡೈರೆಕ್ಟಾಗಿ ಈ ಒಂದು ನ್ಯೂ ಸ್ಪೀಷೀಸ್ ಏನು ನ್ಯೂಸ್ಗಳಲ್ಲಿರ್ತವೆ ಅವುಗಳ ಕುರಿತಾಗಿ ಕ್ವೆಶನ್ಸ್ಗಳನ್ನು ಕೇಳಿರೋದು ನಾವು ನೋಡಿರೋವಂಥ ಕಾರಣ ಇದನ್ನು ನೋಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಬಗ್ಗೆ ಬರೆಯೋವಾಗ ಇರ್ಬೋದು, ಇಲ್ಲ ಬಯೋಡೈವರ್ಸಿಟಿ ಬಗ್ಗೆ ಬರೆಯೋವಾಗ ಇದನ್ನು ನಾವು ಕೋಟ್ ಮಾಡ್ಬೋದಾಗತ್ತೆ. ಎಕ್ಸಾಂಪಲ್ಸ್ ಆಗಿ ಕೋಟ್ ಮಾಡ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೇನೆ ಇಂಡಿಯಾ ಏನಿದೆ, ಭಾರತ, ಇಟ್ ಈಸ್ ಏನದು ಹಾಟ್ಸ್ಪಾಟ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ, ಕರೆಕ್ಟ್ ಅಲ್ವಾ? ಒಂದು ಹಾಗೆ ಮೆಗಾ ಡೈವರ್ಸ್ ಕಂಟ್ರಿ ಕೂಡ ಹೌದು ಭಾರತ, ಕರೆಕ್ಟ್ ಅಲ್ವಾ? ಸೊ ಹೀಗಿರುವಾಗ ಏನಾಗುತ್ತೆ ಅಂದರೆ ಭಾರತದಲ್ಲಿ ಜೀವವೈವಿಧ್ಯ ಏನಿದೆ ಇದು ಹೆಚ್ಚಾಗ್ತಾನೆ ಇದೆ ಒಂದು ಕಡೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಗೊತ್ತಿಲ್ಲದೆ ಇರುವಂಥ ಜೀವವೈವಿಧ್ಯ ಏನಾದರೂ ಇದೆ ಅದು ಕೂಡ ನಾವು ಈ ನಡುವೆ ಕಾಣ ಸಿಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಪ್ರತಿ ವರ್ಷ ನಾವು ನೋಡಿದಾಗ ಅನೇಕ ಹೊಸ ಪ್ರಭೇದಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಈ ಒಂದು ಆರ್ಟಿಕಲಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ಆಂಧ್ರ ಪ್ರದೇಶದ ಈಸ್ಟರ್ನ್ ಘಾಟ್ಸ್ ರೀಜನ್ ಏನು ಬರುತ್ತೆ, ಪೂರ್ವ ಘಟ್ಟಗಳೇನಿದ್ದಾವೆ, ಪೂರ್ವ ಘಟ್ಟಗಳಲ್ಲಿ ಹೊಸ ಪ್ರಭೇದದ ಇರುವೆ ಪತ್ತೆಯಾಗಿದೆ. ಅದು ಬಂದು ಆರ್ಮಿ ಆ್ಯಂಟಿಯ ಒಂದು ಪ್ರಭೇದಕ್ಕೆ ಸೇರಿರುವಂಥ ಇರುವೆಗಳು ಆಗಿದೆ. ಇದುವರೆಗೂ ನಾವು ನೋಡಿದಾಗೆ 38 ಜಾತಿಯ ಒಂದು ಸೇನಾ ಇರುವೆಗಳು ಇದ್ವು. ಈಗ ಇಲ್ಲಿ 2 ಜಾತಿಯ ಒಂದು ಇರುವೆಗಳು ಕಂಡಿಡ್ದಿರುವಂಥ ಕಾರಣ ಟೋಟಲ್ ಈಗ ಭಾರತದಲ್ಲಿ ನಾವು ನೋಡಿದಾಗ ಸುಮಾರು 40 ವೈವಿಧ್ಯದ ಒಂದು ಆರ್ಮಿ ಆ್ಯಂಟ್ಗಳನ್ನು ಅಥವಾ ಸೇನಾ ಇರುವೆಗಳನ್ನು ನಾವು ನೋಡ್ಬೋದಾಗುತ್ತೆ. ಇನ್ನು ಈ ಒಂದು ಇರುವೆ ಬಗ್ಗೆ ನಾವು ನೋಡಕ್ಕೆ ಹೋದರೆ ಮೊದಲನೇದಾಗಿ ಇದು ಪರಿಸರದ ಒಂದು ಸಮತೋಲನವನ್ನು ಮೇಂಟೈನ್ ಮಾಡುತ್ತೆ. ಈ ಒಂದು ಇರುವೆ ಏನು ಮಾಡುತ್ತೆ ಅಂದರೆ ಇಕಲಾಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಾ ಇದೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಇದು ಫುಡ್ ಚೈನನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದೆ, ಆಹಾರ ಸರಪಳಿ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ. ಮೂರನೇದಾಗಿ ಇದು ಮಣ್ಣಿನ ಒಂದು ಗುಣಮಟ್ಟವನ್ನು ಚೆನ್ನಾಗಿ ಮಾಡ್ತಾ ಇದೆ, ಮಣ್ಣಿನ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ತಾ ಇದೆ. ಸೊ ಈ ಎಲ್ಲ ಒಂದು ಪಾತ್ರಗಳನ್ನು ಈ ಇರುವೆ ಪ್ರಭೇದ ವಹಿಸ್ತಾ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕಾಗಿರೋದು. ನಂತರ ಏನು ಬೇಕು, ಈ ಒಂದು ಇರುವೆ ಬಗ್ಗೆ ಏನು ಬೇಕು ಅಂತಂದರೆ ಇದು ಸುಮಾರು 0.5 to 14 millimeter ಅಷ್ಟು ಗಾತ್ರ ಚಿಕ್ಕದಾಗಿ ಇರುತ್ತೆ. ಬಟ್ ಇದರ ಕೊಂಡಿಗಳೇನಿರುತ್ತೆ, ಕೊಕ್ಕೆಗಳೇನಿರ್ತವೆ, ದವಡೆ, ಕಾಲು ಇವೆಲ್ಲ ಏನು ಅಂತಾರೆ ಗಟ್ಟಿಯಾಗಿದ್ದಾವೆ. ಅಂದರೆ ಹೇಗೆ ಅಂತಾನೆ ಇದು ಏನಾದ್ರು ಕುಟ್ಕಿದ್ರೆ ಒಂದು ಸತಿ ಒಂಥರ ಲೈಕ್ ಇಟ್ ಈಸ್ ವೆರಿ ಸ್ಟ್ರಾಂಗ್ ಅನ್ನುವಂಥದ್ದು. ಮತ್ತು ಇದು ಒಂದು ಭಾಗಶಃವಾಗಿ ಅಥವಾ ಸಂಪೂರ್ಣವಾಗಿ ಕ್ರೂಡಾಗಿರುತ್ತೆ ಇರುವೆಗಳು. ಸೊ ಪಾರ್ಷಿಯಲಿ ಆರ್ ಕಂಪ್ಲೀಟ್ಲಿ ಬ್ಲೈಂಡ್ ಈ ಇರುವೆಗಳಿಗೆ ಕಂಪ್ಲೀಟಾಗಿ ಕಣ್ಣು ಕಾಣಿಸಲ್ಲ, ಇಲ್ಲಾಂದರೆ ಪಾರ್ಷಿಯಲ್ ಆಗಿ ಕಣ್ಣು ಕಾಣಿಸೋದಿಲ್ಲ. ಹಾಗಾದರೆ ಯಾವ ರೀತಿಯಾಗಿ ಇವು ಬೇಟೆ ಆಡ್ತವೆ ಅಂತ ನಾವು ನೋಡೋಕೆ ಹೋದರೆ ಫೆರೋಮೋನ್ ಅನ್ನುವಂಥ ಒಂದು ಹಾರ್ಮೋನ್, ಒಂದು ರಾಸಾಯನಿಕ ಒಂದು ಕೆಮಿಕಲನ್ನು ರಿಲೀಸ್ ಮಾಡಿಕೊಂಡು ಇವು ಸಂವಹನವನ್ನು ನಡೆಸ್ತವೆ. ಹಾಗೆಯೇ ಇದರ ಒಂದು ಆಹಾರವನ್ನು ಪತ್ತೆ ಹಚ್ಚೋದು ಕೂಡ ಈ ಒಂದು ಫೆರೋಮೋನ್ಗಳಿಂದ ಇದು ಪತ್ತೆ ಹಚ್ಚುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ನಮಗೆ ಈ ಫೆರೋಮೋನ್ ಕೆಮಿಕಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ದಿರ ಈ ಒಂದು ಇರುವೆಗಳು ಏನಿದೆ ಇವು ಮುಖ್ಯವಾಗಿ ಕೀಟಗಳು, ಕಪ್ಪೆ ಮತ್ತು ಸಣ್ಣ ಪಕ್ಷಿಗಳೇನಿದೆ ಇವುಗಳನ್ನು ಇದು ಬೇಟೆ ಆಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಅಂದರೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಸಿಕಲಿ ಅದು ಏನು ಮಾಡುತ್ತೆ ಅನ್ನುವಂಥದ್ದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ ಮತ್ತೇನು ಬೇಕಾಗುತ್ತೆ ಅಂದರೆ ಈಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಮಗೆ ಬೇಕು. ಹಾಗೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳು, ಭಾರತದಲ್ಲಿ ಇರುವಂಥ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳು ಯಾವ್ಯಾವು ಅನ್ನೋದು ಕೂಡ ನಮಗೆ ಬೇಕಾಗುತ್ತೆ. ಇನ್ನು ಭಾರತದಲ್ಲಿ ಇರುವಂಥ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳು ಯಾವ್ಯಾವು ಅಂತ ನಾವು ನೋಡಿದ್ರೆ ಫಸ್ಟ್ ಬಂದು ಹಿಮಾಲಯನ್ ರೀಜನ್. ನಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಯಾಕೆಂದರೆ ಹಿಮಾಲಯಲ್ಲಿ ಇರುವಂಥ ಒಂದು ಸ್ಪೀಷೀಸ್ ಡೈವರ್ಸಿಟಿ ತುಂಬ ಹೆಚ್ಚಿದೆ. ಸೊ ಹಿಮಾಲಯನ್ ರೀಜನ್ ಅಂತ ಬಂದಾಗ ಈ ಕಡೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಆ ಕಡೆ ಅರುಣಾಚಲ್ ಪ್ರದೇಶವರೆಗೂ ಎಲ್ಲ ರೀಜನ್ನು ಸೇರಿ ಹಿಮಾಲಯನ್ ರೀಜನ್ ಆಗುತ್ತೆ. ಎರಡನೇದಾಗಿ ನಾವು ನೋಡಿದಾಗ ಇಂಡೋ ಬರ್ಮಾ ಹಾಟ್ಸ್ಪಾಟ್ ಬರುತ್ತೆ. ಇಂಡೋ ಬರ್ಮಾ ರೀಜನ್ ಅಂತ ಬಂದಾಗ ಈ ಒಂದು ನಾರ್ತ್ ಈಸ್ಟ್ ಭಾಗದಲ್ಲಿ ಇರುವಂಥದ್ದು ಅರುಣಾಚಲ್ ಪ್ರದೇಶವನ್ನು ಬಿಟ್ಟು ಬೇರೆ ಒಂದು ರಾಜ್ಯಗಳೇನಿದೆ ಅಂದರೆ ಅಸ್ಸಾಂ ಇರ್ಬೋದು, ಮೇಘಾಲಯ, ತ್ರಿಪುರ, ಮಣಿಪುರ್, ಮಿಜೋರಾಂ ಈ ಒಂದು ರೀಜನ್ಗಳ ಜೊತೆಗೆ ಮಯನ್ಮಾರು, ಥೈಲ್ಯಾಂಡು, ಲಾವೋಸ್, ವಿಯೆಟ್ನಾಂ ಇವೆಲ್ಲ ಕೂಡ ಸೇರುತ್ತೆ. ಸೊ ಇಂಡೋ ಬರ್ಮಾ ಹಾಟ್ಸ್ಪಾಟ್ ಆಗುತ್ತೆ. ಮತ್ತು ಮೂರನೇದಾಗಿ ನೋಡಿದಾಗ ನಮ್ಮ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಎಲ್ಲಿಂದ ಬರುತ್ತೆ, ಗುಜರಾತಿಂದ ತಮಿಳ್ನಾಡುವರೆಗೂ ಏನೇನು ರೀಜನ್ ಬರುತ್ತೆ ಅದೆಲ್ಲನೂ. ಮತ್ತು ನಾಲ್ಕನೇದಾಗಿ ನೋಡಿದಾಗ ಸುಂಡಾಲ್ಯಾಂಡ್ ರೀಜನ್ ಬರುತ್ತೆ.
ಸುಂಡಾಲ್ಯಾಂಡ್ ಅಂತ ಬಂದಾಗ ಮುಖ್ಯವಾಗಿ ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗಳ ಒಂದು ರೀಜನ್ ಆಗಿರುತ್ತೆ. ಸೊ ಮುಖ್ಯವಾಗಿ ಈ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ನಾವು ಭಾರತದಲ್ಲಿ ನೋಡ್ಬೋದಾಗತ್ತೆ. ಇದಿಷ್ಟು ಪ್ರಿಲಿಮ್ಸ್ ಬಗ್ಗೆ. ಆದರೆ ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದ್ರೆ ಈ ಒಂದು ಪ್ರಭೇದನ ಡಿಸ್ಕವರ್ ಮಾಡಿರೋದು, ಪತ್ತೆ ಹಚ್ಚಿರೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಎಕಲಾಜಿಕಲ್ ಬ್ಯಾಲೆನ್ಸ್ ಬಗ್ಗೆ ಇದು ತೋರಿಸುತ್ತೆ, ಇನ್ಫಾರ್ಮೇಷನನ್ನು ಕೊಡುತ್ತೆ. ಎರಡನೇದಾಗಿ ನಾವು ನೋಡಿದಾಗ ಯಾವ ರೀತಿಯಾಗಿ ಒಂದು ಕನ್ಸರ್ವೇಷನನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಪ್ಲ್ಯಾನ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ದಿರ ಕ್ಲೈಮೇಟ್ ಚೇಂಜ್ ಅಡ್ಯಾಪ್ಟೇಷನ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದರ ಕುರಿತಾಗಿ ಕೂಡ ಇದು ಒಂದು ಇನ್ಫಾರ್ಮೇಷನ್ ಕೊಡುತ್ತೆ. ಯಾಕೆ ಈ ಒಂದು ಪತ್ತೆ ಹಚ್ಚಿರುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದಾಗ. ಇನ್ನು ಅದೇ ರೀತಿಯಾಗಿ ಈ ಒಂದು ಏನು ನಮ್ಮ ಒಂದು ಎನ್ವಿರಾನ್ಮೆಂಟ್ ಇರ್ಬೋದು, ಇಲ್ಲ ಹೊಸದಾದ ಒಂದು ಪ್ರಭೇದಗಳು ಏನಿದ್ದಾವೆ ಇವುಗಳಿಗೆ ಯಾವ ರೀತಿಯಾದ ಒಂದು ಚಾಲೆಂಜಸ್, ಯಾವ ರೀತಿಯಾದ ಒಂದು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂತ ನಾವು ನೋಡಿದಾಗ, ಮೊದಲನೇದಾಗಿ ಹ್ಯಾಬಿಟ್ಯಾಟ್ ಲಾಸ್ಗಳಾಗುವಂಥದ್ದು. ನಾವು ಏನು ಮಾಡ್ತಾ ಇದ್ವಿ, ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಹ್ಯಾಬಿಟ್ಯಾಟ್ ಲಾಸನ್ನು ಅನುಭವಿಸೋದಿರ್ಬೋದು, ಇಲ್ಲ ಪೊಲ್ಯೂಷನ್ ಮುಖಾಂತರ ಅಂದರೆ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇರೋದಿರ್ಬೋದು. ಮೂರನೇದಾಗಿ ನೋಡಿದಾಗ ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇರುವಂಥದ್ದಿರ್ಬೋದು. ಸೊ ಈ ಎಲ್ಲ ಒಂದು ಸವಾಲುಗಳನ್ನು ಬಯೋಡೈವರ್ಸಿಟಿ ಒಂದು ಏನಂತೀವಿ ಹೊಸ ಪ್ರಭೇದಗಳಿರ್ಬೋದು, ಸ್ಪೀಶೀಸ್ಗಳಿರ್ಬೋದು ಅನುಭವಿಸ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಹಾಗಾದರೆ ಮುಂದೆ ಏನು ಮಾಡಬೇಕು, ವೇ ಫಾರ್ವರ್ಡ್ ಏನು ಅಂತ ನಾವು ನೋಡಿದಾಗ, ಒಂದು ಬಯೋಡೈವರ್ಸಿಟಿ ಮ್ಯಾಪಿಂಗನ್ನು ಮಾಡಬೇಕು. ಯಾವ ರೀಜನಲ್ಲಿ ಈ ರೀತಿಯ ಒಂದು ಸ್ಪೀಶೀಸ್ಗಳು ಕಾಣಿಸ್ತಾ ಇದೆ, ಅದು ಯಾವ ರೀತಿಯಾಗಿ ಮೈಗ್ರೇಷನ್ ಪ್ಯಾಟರ್ನ್ ಏನು ಅದರದ್ದು. ಸೊ ಈ ರೀತಿಯಾದ ಇನ್ಫಾರ್ಮೇಷನ್ಗಳನ್ನು ಇಟ್ಕೊಂಡು ಬಯೋಡೈವರ್ಸಿಟಿ ಮ್ಯಾಪಿಂಗನ್ನು ಮಾಡಬೇಕು. ತದನಂತರ ಏನು ಮಾಡಬೇಕು ಅಂದರೆ ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್ಗಳನ್ನು ಮಾಡುವಂಥದ್ದು. ಈ ಒಂದು ಪರಿಸರ ಸಂವೇದನಾಶೀಲವಾದ ಒಂದು ಪ್ರದೇಶಗಳೇನಿರ್ತವೆ ಅವುಗಳನ್ನು ಕಾಪಾಡೋದಿರ್ಬೋದು, ಇಲ್ಲ ಬೇರೆ ರೀತಿಯಾಗಿ ಏನಾದ್ರು ಸ್ಟೆಪ್ಸ್ಗಳನ್ನು ತೊಗೊಳ್ಳೋದು. ಓವರಾಲ್ ಆಗಿ ನೋಡಿದಾಗ ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್ಗಳನ್ನು ಮಾಡಬೇಕು. ಅಷ್ಟೇ ಅಲ್ದಿರ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು. ಈ ರೀತಿಯಾದ ಒಂದು ಸ್ಪೀಶೀಸ್ಗಳಿರ್ಬೋದು, ಬಯೋಡೈವರ್ಸಿಟಿ ಏನಿದೆ, ಜೀವ ವೈವಿಧ್ಯ ಏನಿದೆ, ಅದು ನಮ್ಮ ಒಂದು ಮನುಷ್ಯರ ಒಂದು ಸರ್ವೈವಲ್ಗೂ ಕೂಡ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಜಾಗೃತಿಯನ್ನು ಜನರಲ್ಲಿ ಮೂಡಿಸ್ಬೇಕು. ಸೊ ಆಗ ಮಾತ್ರನೇ ನಾವು ಓವರಾಲ್ ಆಗಿ ನೋಡಿದಾಗ ನಮ್ಮ ಪರಿಸರವನ್ನು ನಾವು ಏನಂತೀವಿ ರಕ್ಷಿಸ್ಕೊಂಡು ನಾವು ಕೂಡ ಒಂದು ಅಭಿವೃದ್ಧಿಯನ್ನು ಹೊಂದಬಹುದು. ಅಷ್ಟೇ ಅಲ್ದಿರ SDGಗಳೇನಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳೇನಿದೆ, ಇವುಗಳನ್ನು ಕೂಡ ನಾವು ರೀಚ್ ಆಗ್ಬೋದು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಮಕ್ಕಳ ಕಳ್ಳ ಸಾಗಣೆ ತಡೆಗೆ ನಿಗಾ, ತನಿಖೆಗೆ SI ನೇತೃತ್ವದ ಸ್ಕ್ವಾಡ್ ಪ್ರತಿ ಠಾಣೆಯಲ್ಲೂ ಅನುಷ್ಠಾನ. ನಾವು ಭಾರತದಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ನೋಡಿದಾಗ ಮಕ್ಕಳ ಕಳ್ಳ ಸಾಗಣೆ ಏನಿದೆ ಅಂದರೆ ಚೈಲ್ಡ್ ಟ್ರಾಫಿಕಿಂಗ್ ಅಂತ ಕರಿತೀವಿ. ಸೊ ಇದು ಗಂಭೀರ ಸಮಸ್ಯೆಯಾಗಿ ಕಾಣ್ತಾ ಇದೆ. ಓಕೆನಾ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಬಲವಂತದ ಒಂದು ಕಾರ್ಮಿಕತೆ ಇರ್ಬೋದು, ಲೈಂಗಿಕ ಶೋಷಣೆ ಇರ್ಬೋದು, ಭಿಕ್ಷಾಟನೆಗೆ ಮಕ್ಕಳನ್ನು ಕಳ್ಳ ಸಾಗಣೆ ಮಾಡ್ತಾ ಇರುವಂಥದ್ದು. ಸೊ ಮುಖ್ಯ ಕಾರಣ ಯಾಕೆ ಚೈಲ್ಡ್ ಟ್ರಾಫಿಕಿಂಗ್ ಹೆಚ್ಚಾಗ್ತಾ ಇದೆ, ಒಂದು ಚೈಲ್ಡ್ ಲೇಬರ್ಗಳಿಗಾಗಿ, ಎರಡನೇದಾಗಿ ನಾವು ನೋಡಿದಾಗ ಸೆಕ್ಷುವಲ್ ಹರಾಸ್ಮೆಂಟ್ಗಾಗಿ, ಲೈಂಗಿಕ ಶೋಷಣೆಗಾಗಿ, ಮೂರನೇದಾಗಿ ನಾವು ನೋಡಿದಾಗ ಈ ಒಂದು ಬೆಗ್ಗಿಂಗನ್ನು ಮಾಡಿಸುವಂಥದ್ದು, ಭಿಕ್ಷಾಟನೆಗೆ ಹಾಕೋದಕ್ಕೆ. ಸೊ ಈ ರೀತಿಯಾದ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಕಾರಣ ಕರ್ನಾಟಕದಲ್ಲೂ ಕೂಡ ಇದು ಹೆಚ್ಚಾಗಿದೆ. ಒಂದು ಡೇಟಾನ ನಾವು ನೋಡಿದ್ರೆ 2025 ನವೆಂಬರ್ವರೆಗೂ ನಾವು ನೋಡಿದ್ರೆ ಏನಾಗಿದೆ ಅಂತಂದರೆ, ಡೇಟಾ ಅಲ್ಲಿ ಸುಮಾರು 3189 ಮಿಸ್ಸಿಂಗ್ ಪರ್ಸನ್ಸ್ ಕೇಸಸ್ನ ಒಂದು ವರದಿ ಪತ್ತೆ ಆಗಿದೆ. ಎಷ್ಟು? 3189. ಅದರಲ್ಲಿ ಸುಮಾರು 2324ರಷ್ಟು ಹೆಣ್ಣು ಮಕ್ಕಳಿದ್ರೆ, ಇನ್ನು ಮಿಕ್ಕಿರೋ 865 ಜನ ಬಾಲಕರನ್ನು ನಾವು ನೋಡ್ಬೋದು. ಓಕೆನಾ. ಸೊ ಗರ್ಲ್ಸು 2000 ಸಮಥಿಂಗ್, ಬಾಯ್ಸ್ ಬಂದು 800 ಚೇಂಜ್ ಇದ್ದಾರೆ. ಸೊ ಈ ರೀತಿಯಾಗಿ ಇದೆ. ಅಂದರೆ ಇಷ್ಟು ಹೆವಿಯಾಗಿ ಚೈಲ್ಡ್ ಟ್ರಾಫಿಕಿಂಗ್ ಕರ್ನಾಟಕದಲ್ಲಿ ನಡೀತದೆ. ಸೊ ಯಾವ್ದಾದ್ರು ಒಂದು ಸ್ಟೆಪ್ಸನ್ನು ತಗೊಳ್ಳೇಬೇಕಲ್ಲ, ಏನಾದ್ರು ಕ್ರಮ ತಗೋಬೇಕಲ್ಲ. ಅದಕ್ಕಾಗಿ ಕರ್ನಾಟಕ ಪೊಲೀಸ್ ಏನು ಮಾಡಿದ್ದಾರೆ ಅಂತಂದರೆ, ಇನ್ನು ಮುಂದೆ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ, ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ, ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಮಿಸ್ಸಿಂಗ್ ಪರ್ಸನ್ಸ್ ಸ್ಕ್ವಾಡ್ ಅನ್ನುವಂಥ ಒಂದು ಪಡೆಯನ್ನು ನಿರ್ಮಿಸೋದಕ್ಕೆ ಮುಂದಾಗಿದೆ, ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಮಿಸ್ಸಿಂಗ್ ಪರ್ಸನ್ ಸ್ಕ್ವಾಡ್ನ ಹೆಡ್ ಬಂದು ಆ ಒಂದು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವರಾಗಿರ್ತಾರೆ. ಓಕೆನಾ. ಸೊ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಇದನ್ನು ಮಿಸ್ಸಿಂಗ್ ಪರ್ಸನ್ ಸ್ಕ್ವಾಡನ್ನು ಇಡ್ತಾ ಇದ್ದಾರೆ ಅಂಡರ್ ಸಬ್ ಇನ್ಸ್ಪೆಕ್ಟರ್. ಸೊ ಇವ್ರು ಏನು ಮಾಡಬೇಕು ಅಂತಲೇ, ಯಾವುದೇ ರೀತಿಯಾದ ಒಂದು FIR ಬಂದರೂ ಕೂಡ ಇಮಿಡಿಯೇಟಾಗಿ ಅದನ್ನು ಅವರು ಪ್ರಾಸೆಸ್ ಮಾಡಿ ಈ ಒಂದು ಏನು ಜಾಲ ಏನಿದೆ ಅದನ್ನು ತಡೆಯೋದಕ್ಕೆ ಮುಂದಾಗಬೇಕು ಅನ್ನುವಂಥದ್ದು. ಏನಾಗುತ್ತೆ ಅಂತಲೇ, ಆ್ಯಕ್ಚುಲಾಗಿ ನಮ್ಮ ಒಂದು ರೂಲ್ಸ್ಗಳನ್ನು, ಕಾಯ್ದೆಗಳನ್ನು ನಾವು ನೋಡಿದ್ರೆ, ಸೊ ಏನು ಈ ಮಕ್ಕಳು ನಾಪತ್ತೆ ಆಗಿರ್ತಾರೆ ಅಲ್ವಾ, ಅದು ದೂರ ಬಂದ ಸುಮಾರು 15 ದಿನಗಳ ಒಳಗೆ ಅದನ್ನು ಪತ್ತೆ ಹಚ್ಚಬೇಕು.
ಓಕೆನಾ. ಅದರಲ್ಲೂ ಏನು ಎಫ್ ಐ ಆರ್ ದಾಖಲಾದ್ಮೇಲೆ ಇರುವಂಥ 48 hours ಏನಿದೆ ದಟ್ ಬಿಕಮ್ಸ್ ವೆರಿ ಕ್ರೂಷಿಯಲ್, ಬಿಕಾಸ್ ಆ 48 hours ಏನು ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಅದು ಅತ್ಯಂತ ಪ್ರಮುಖವಾದ ಘಟ್ಟ ಅಂತಲೇ ಹೇಳ್ಬೋದು, ಅಥವಾ ಅತ್ಯಂತ ಪ್ರಮುಖವಾದ ಒಂದು ಅವಧಿ ಅಂತ ಹೇಳ್ಬೋದು. ಸೊ ಅದನ್ನು ಈ ಅವಧಿಯನ್ನು ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಿಸ್ಸಿಂಗ್ ಪರ್ಸನ್ ಸ್ಕ್ವಾಡನ್ನು ನಿರ್ಮಿಸಿರುವಂಥದ್ದು. ಇದರಿಂದ ಈ ಒಂದು ಏನು ಮಕ್ಕಳ ಕಳ್ಳ ಸಾಗಣೆ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಪಡೆಯನ್ನು ನಿರ್ಮಿಸಿರುವಂಥದ್ದು. ಇದಿಷ್ಟು ಏನು ನಡೀತಾ ಇದೆ ಆಯಿತು. ಇನ್ನು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಪಾಕ್ಸೋ ಆ್ಯಕ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕು. ಏಕೆ ಅಂತಂದರೆ ಇಲ್ಲಿ ಚೈಲ್ಡ್ ಟ್ರಾಫಿಕಿಂಗ್, ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಬಂದಾಗ ಪಾಕ್ಸೋ ಆ್ಯಕ್ಟ್ ಬರುತ್ತೆ. ತದನಂತರ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ 2015 ಬಂದಿರುವಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಇದೆರಡು ನಮಗೆ ನೀವು ಸ್ಟ್ಯಾಟಿಕ್ಕನ್ನು ಓದುವಾಗ ನೀವು ಇದನ್ನು ರಿವೈಸ್ ಮಾಡ್ಕೋಬೇಕು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಾವು ನೋಡೋದಾದರೆ, ಯಾಕೆ ಈ ರೀತಿಯಾದ ಒಂದು ಚೈಲ್ಡ್ ಟ್ರಾಫಿಕಿಂಗ್ ಯಾಕೆ ಭಾರತದಲ್ಲೇ ಇರ್ಬೋದು, ಕರ್ನಾಟಕದಲ್ಲೇ ಇರ್ಬೋದು, ಯಾಕೆ ಹೆಚ್ಚಾಗ್ತಾ ಇದೆ ಅಂತ ನಾವು ನೋಡಬೇಕು. ಸೊ ಮುಖ್ಯವಾಗಿ ಕಾಸಸ್ಗಳು ಏನು ಈ ಒಂದು ಚೈಲ್ಡ್ ಟ್ರಾಫಿಕಿಂಗಿಗೆ ಅಂತ ನೋಡಬೇಕಾಗುತ್ತೆ. ಮೊದಲನೇದಾಗಿ ನೋಡಿದಾಗ ಒಂದು ಬಡತನ, ಪಾವರ್ಟಿ ಇರುವಂಥದ್ದು. ಎರಡನೇದಾಗಿ ಮೈಗ್ರೇಷನಿಂದ. ಮೂರನೇದಾಗಿ ಇಲ್ಲಿಟ್ರಸಿ, ಸರಿಯಾದ ಒಂದು ಶಿಕ್ಷಣ ದೊರೆಯದೇ ಇರುವಂತಹ ಕಾರಣ ಈ ರೀತಿಯಾದ ಒಂದು ಚೈಲ್ಡ್ ಟ್ರಾಫಿಕಿಂಗ್ ಹೆಚ್ಚಾಗ್ತಾ ಇದೆ ಅಂತ. ಇದರಿಂದ ಆಗುವಂಥ ಪರಿಣಾಮವನ್ನು ನಾವು ನೋಡಿದ್ರೆ ಒಂದು ಏನಾಗುತ್ತೆ ಅಂತಂದರೆ ಹ್ಯೂಮನ್ ರೈಟ್ಸ್ ವಯಲೇಷನ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ತದನಂತರ ಆ ಮಕ್ಕಳ ಒಂದು ಚೈಲ್ಡ್ಹುಡ್ ಹೋಗುತ್ತಾ, ಚೈಲ್ಡ್ಹುಡ್ ಇರಲ್ಲ, ಅವ್ರ ಪೇರೆಂಟ್ಸಿಂದ ದೂರ ಇರೋದಿರ್ಬೋದು, ಅವರ ಒಂದು ಮೆಂಟಲ್ ಹೆಲ್ತ್ ಇರ್ಬೋದು, ಫಿಸಿಕಲ್ ಹೆಲ್ತ್ ಇರ್ಬೋದು, ಎಲ್ಲದರ ಮೇಲೆ ಇದು ಏನಂತೀವಿ ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ಏನು ಮಾಡ್ಬೋದು ಮುಂದೆ ಅಂತ ನಾವು ನೋಡಿದ್ರೆ, ಈ ಒಂದು ಎನ್ಫೋರ್ಸ್ಮೆಂಟ್ಗಳೇನಿರ್ತವೆ, ಯಾವುದೇ ರೀತಿಯಾದ ಕ್ರಮಗಳು, ಕಾಯ್ದೆಗಳ ಒಂದು ಎನ್ಫೋರ್ಸ್ಮೆಂಟನ್ನು ಮತ್ತಷ್ಟು ಬಲಪಡಿಸ್ಬೇಕು. ತದನಂತರ ಈಗ ಕಿಡ್ನ್ಯಾಪ್ ಆಗಿ ಆ ಮಕ್ಕಳ ವಾಪಸ್ ಬಂದಿದ್ದಾರೆ ಅಂತಲೇ ಅವರ ಒಂದು ರಿಹ್ಯಾಬಿಲಿಟೇಷನ್ ಸರಿಯಾಗಿ ನೋಡ್ಕೋಬೇಕು, ಅವರಿಗೆ ಬೇಕಾಗಿರುವಂಥ ಮೆಂಟಲ್ ಸಪೋರ್ಟನ್ನು ಕೊಡಬೇಕು ಅನ್ನುವಂಥದ್ದು. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಇಲ್ಲಿ ಸಹಾಯವನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಅವರಿಗೆ ಬೇಕಾಗಿರುವಂಥ ಪ್ರಾಪರ್ ಎಜುಕೇಷನನ್ನು ಕೂಡ ನೀಡಬೇಕು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಕೋಲಾರ ಕಾಪ್ಟರ್ ಘಟಕ ನಾಳೆ ಉದ್ಘಾಟನೆ. ಭಾರತದಲ್ಲಿ ರಕ್ಷಣಾ ಉಪಕರಣಗಳ ಒಂದು ಉತ್ಪಾದನೆಗಾಗಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಡಿಫೆನ್ಸ್ನ ಯಾವುದೇ ಒಂದು ಯುದ್ಧೋಪಕರಣ ಏನಿದೆ, ಉಪಕರಣಗಳಿರ್ಬೋದು ಇಲ್ಲ ಯುದ್ಧೋಪಕರಣಗಳಿರ್ಬೋದು, ಅದನ್ನು ಭಾರತದಲ್ಲೇ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಯಾಕೆಂದರೆ ನಮ್ಮ ಒಂದು ಯುದ್ಧೋಪಕರಣಗಳನ್ನು ನಾವು ನೋಡಿದ್ರೆ ಸುಮಾರು 95% ಯುದ್ಧೋಪಕರಣ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ರಷ್ಯಾದಿಂದ ಆಮದು ಮಾಡ್ಕೋತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಇದನ್ನು ರೆಡ್ಯೂಸ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕೋಲಾರದಲ್ಲಿ ಟಾಟಾ ಸಂಸ್ಥೆ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸೋದಕ್ಕೆ ಮುಂದಾಗಿದೆ. ಸೊ ಇದರ ಒಂದು ಇನಾಗ್ರೇಷನ್ ಬಂದು ನಾಳೆ ಫೆಬ್ರವರಿ 17, 2026 ನಡೀತಾ ಇದೆ. ಇದನ್ನು ಪ್ರಧಾನಿಯವರು ಮತ್ತು ಫ್ರಾನ್ಸ್ನ ಪ್ರೆಸಿಡೆಂಟ್ ಆಗಿರುವಂಥ ಮ್ಯಾಕ್ರನ್ ಅವರು ಇಬ್ಬರೂ ವರ್ಚುವಲ್ ಆಗಿ ಅದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾಕೆ ನಮಗೆ ಈ ಒಂದು ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಎರಡು ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಒಂದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ ಡೈರೆಕ್ಟ್ ಕ್ವೆಶನ್ ಇರ್ಬೋದು, ಅಂದರೆ ಎಲ್ಲಿ ಇದನ್ನು ಸ್ಥಾಪಿಸ್ತಾ ಇರೋದು, ಟಾಟಾ ಸಂಸ್ಥೆಯ ಒಂದು ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಎಲ್ಲಿ ಸ್ಥಾಪಿಸ್ತಾ ಇದ್ದಾರೆ ಅಂತ ಡೈರೆಕ್ಟ್ ಕ್ವೆಶನ್ ಇರ್ಬೋದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಾವು ನೋಡಿದಾಗ ಅನಾಲಿಟಿಕಲ್ ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲನ್ನು ನಾವು ನೋಡ್ತೀವಿ. ಮೊದಲಿಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ನೋಡಿದಾಗ ಇದು ಎಲ್ಲಿ ಕೋಲಾರದಲ್ಲಿ ಸ್ಥಾಪಿಸ್ತಾ ಇರುವಂಥದ್ದು, ಇದು ವೇಮಗಲ್ಲಿನಲ್ಲಿ ಇದನ್ನು ಸ್ಥಾಪಿಸ್ತಾ ಇರುವಂಥದ್ದು. ಸೊ ಇದು ನಮಗೆ ಇಂಪಾರ್ಟೆಂಟು. ತದನಂತರ ಏನು ಅಂತಂದರೆ, ಇದು ಭಾರತದ ಮೊದಲ ಪ್ರೈವೇಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿದೆ. ಇನ್ನು ಮೊದಲ ಪ್ರೈವೇಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಯೂನಿಟ್ ಆಗಿರುವಂಥದ್ದು ಎಲ್ಲಿ ಭಾರತದಲ್ಲೇ ಮೊದಲನೇ ಬಾರಿಗೆ. ಆ್ಯಂಡ್ ಇಟ್ ಈಸ್ ಬಿಲ್ಟ್ ಬೈ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಏನಿದೆ ಇದು ಬಿಲ್ಡ್ ಮಾಡಿರುವಂಥದ್ದು. ಸೊ ಇಷ್ಟು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ಬೇಕಾಗಿರೋದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ಬೆಂಗಳೂರು ಬಿಟ್ಟು ಕೋಲಾರ ಯಾಕೆ ಅಂತಾನೆ, ಒಂದು ಬೆಂಗಳೂರಿಗೆ ಇರುವಂಥ ಒಂದು ಪ್ರಾಕ್ಸಿಮಿಟಿ ಇರ್ಬೋದು. ಎರಡನೇದಾಗಿ ನೋಡಿದಾಗ ಈ ಒಂದು ಏನು ಟೈರ್ 2 ಟೈರ್ 3 ಸಿಟೀಸನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಒಂದು ಉದ್ದೇಶ ಏನಿದೆ ಅದನ್ನು ಇಲ್ಲಿ ಸಾಕಾರಗೊಳಿಸಿದಂತೆ ಆಗುತ್ತೆ. ಮತ್ತು ಮೂರನೇದಾಗಿ ನಾವು ನೋಡಿದಾಗ ಹೆಚ್ಚಿನದಾಗಿ
ಕೆಲಸಗಳನ್ನು ಉದ್ಯೋಗ ಸೃಷ್ಟಿಯನ್ನು ಮಾಡೋದಕ್ಕೆ, ಜಾಬ್ಗಳನ್ನು ಕೊಡೋದಕ್ಕೆ ಈ ಒಂದು ಘಟಕವನ್ನು ಸ್ಥಾಪಿಸೋದು. ನಾಲ್ಕನೇದಾಗಿ ನೋಡಿದಾಗ ಟೆಕ್ನಾಲಜಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಪ್ರೈವೇಟ್ ಅಂತ ಬಂದಾಗ ಅವ್ರೇನು ಮಾಡ್ತಾರೆ, ಅವರ ಒಂದು ಇನ್ವೆಸ್ಟ್ಮೆಂಟ್ಗೆ ಯಾವುದೇ ರೀತಿಯಾದ ಒಂದು ಅಡೆತಡೆಗಳು ಇರೋದಿಲ್ಲ. ಗವರ್ನಮೆಂಟ್ ಅಂತ ಬಂದಾಗ ಗವರ್ನಮೆಂಟ್ ಎಲ್ಲದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸರ್ಕಾರ ಕೇವಲ ಈ ರೀತಿಯಾಗಿ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಮೇಲೆ, ಇಲ್ಲ ಅಂತಂದರೆ ಡಿಫೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದೇನು ಮಾಡಬೇಕು, ಸೊಸೈಟಿ ಬಗ್ಗೆ, ಸೋಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಆಗೇನಾಗುತ್ತೆ, ಫಂಡಿಂಗ್ಗಳ ಕೊರತೆ ಆಗುತ್ತೆ. ಅದೇ ಪ್ರೈವೇಟ್ ಅಂತ ಬಂದಾಗ ಏನಾಗುತ್ತೆ, ಫಂಡಿಂಗ್ಗಳ ಕೊರತೆ ಇರೋದಿಲ್ಲ ಅವ್ರಿಗೆ. ಸೊ ಟೆಕ್ನಾಲಜಿ ಡೆವಲಪ್ಮೆಂಟನ್ನು ಮತ್ತಷ್ಟು ಹೆಚ್ಚಿಸ್ಬೋದು. ಮತ್ತು 5ನೇದಾಗಿ ನೋಡಿದಾಗ ಒಂದು ಡಿಫೆನ್ಸ್ನ ಇಂಡಿಪೆಂಡೆನ್ಸ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ಸೆಕ್ಟರ್ ನೋಡಿದಾಗ, ಇಂಡಿಪೆಂಡೆನ್ಸ್, ಆತ್ಮನಿರ್ಭರ ಭಾರತ ಇರ್ಬೋದು, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ಗಳಿರ್ಬೋದು, ಇವುಗಳಿಗೆ ಬೂಸ್ಟನ್ನು ಕೊಡ್ಬೋದಾಗತ್ತೆ ಅನ್ನುವಂಥದ್ದು. ಓಕೆನಾ. ಸ್ಟ್ರಾಟಜಿಕಲಿ ನೋಡಿದಾಗ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು 6ನೇದಾಗಿ ನೋಡಿದಾಗ ಎಕ್ಸ್ಪೋರ್ಟ್ ಪೊಟೆನ್ಷಿಯಲನ್ನು ಕೂಡ ನಾವು ಜಾಸ್ತಿ ಮಾಡ್ಬೋದು. ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಯಾವ ರೀತಿಯಾಗಿ ಜಾಸ್ತಿ ಮಾಡ್ತೀವಿ ಅಂತಂದರೆ, ನಾವು ಭಾರತದಲ್ಲೇ ಈ ಒಂದು ಪಾರ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಿರ್ಬೋದು, ಇಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಿರ್ಬೋದು ಮಾಡಿದಾಗ ನಾವು ಇತರೆ ದೇಶಗಳಿಗೆ ಈಗ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಬೋದು, ರಫ್ತು ಮಾಡ್ಬೋದಾಗುತ್ತೆ. ಸೊ ಇದರಿಂದ ನಮ್ಮ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಇದೆಲ್ಲದರ ಜೊತೆ ನಮ್ಮ ಒಂದು ಏನು MSMEಗಳಿರ್ಬೋದು, ಸ್ಟಾರ್ಟಪ್ಗಳಿರ್ಬೋದು, ಇವುಗಳ ಒಂದು ಡೆವಲಪ್ಮೆಂಟ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ, ಉತ್ತೇಜನ ಸಿಕ್ತಾಗೆ ಆಗುತ್ತೆ ಅನ್ನುವುದನ್ನು ಕೂಡ ನಾವು ಇಲ್ಲಿ ಮರಿಬಾರ್ದು. ಸೊ ಇಷ್ಟು ನಮಗೆ ಆ್ಯಕ್ಚುಲ್ ಆಗಿ ಇಲ್ಲಿ ಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನಾವು ನೋಡೋಣ. AI ಸಮಿಟ್ ಬಿಗಿನ್ಸ್ ಟುಡೇ, ರಿಯಲ್ ವರ್ಲ್ಡ್ ಸೊಲ್ಯೂಷನ್ಸ್ ಆನ್ ಟೇಬಲ್. ಭಾರತದಲ್ಲಿ ಇಂದಿನಿಂದ ಅಂದರೆ ಫೆಬ್ರವರಿ 16, 2026ರಿಂದ AI ಇಂಪ್ಯಾಕ್ಟ್ ಸಮಿಟನ್ನು ಮಾಡ್ತಾ ಇದ್ದೀವಿ. ಓಕೆನಾ. AI ಇಂಪ್ಯಾಕ್ಟ್ ಸಮಿಟನ್ನು ಭಾರತದಲ್ಲಿ ಕೈಗೊಳ್ತಾ ಇರೋದು. ಸೊ ಇದು ನಮಗೆ 2 ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೀನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಇಲ್ಲಿ ಯಾವ್ಯಾವ ಒಂದು ಚೀಫ್ ಗೆಸ್ಟ್ ಇದ್ದಾರೆ, ಚೀಫ್ ಅಟೆಂಡೀಸ್ ಯಾರು ಅಂತ ನೋಡ್ರೆ, ಒಂದು ನಮ್ಮ ಪ್ರಧಾನಿಯವರಿದ್ದಾರೆ, ಫ್ರಾನ್ಸ್ನ ಪ್ರೆಸಿಡೆಂಟ್ ಆಗಿರುವಂಥ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಬರ್ತಾರೆ, ಸುಂದರ್ ಪಿಚಾಯಿ ಅವರಿರ್ಬೋದು, ಮುಖೇಶ್ ಅಂಬಾನಿ ಅವರಿರ್ಬೋದು, ಸ್ಯಾಮ್ ಆಲ್ಟ್ಮನ್ ಇರ್ಬೋದು, ಶಂತನು ನಾರಾಯಣನ್. ಸೊ ಈ ರೀತಿಯಾಗಿ ಹಲವಾರು ಗಣ್ಯರು, ಅಂದರೆ ವಿತ್ ರೆಸ್ಪೆಕ್ಟ್ ಟು ಕೃತಕ ಬುದ್ಧಿಮತ್ತೆ ಯಾರ್ಯಾರು ಅಚೀವ್ಮೆಂಟ್, ಯಾವ ಒಂದು ಕಂಪನಿಗಳು ಅಚೀವ್ಮೆಂಟನ್ನು ಮಾಡಿದ್ದಾವೆ, ಆ ಒಂದು ಕಂಪನಿಗಳ ಮುಖ್ಯಸ್ಥರೇಂದರೆ ಅವರು ಈ ಒಂದು AI ಇಂಪ್ಯಾಕ್ಟ್ ಸಮಿಟಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇಟ್ ಇಸ್ ಗವರ್ನಮೆಂಟ್ ಪ್ಲಸ್ ಬಿಸ್ನೆಸ್ ಇಬ್ಬರೂ ಸೇರಿ ಮಾಡ್ತಾ ಇರುವಂಥ ಒಂದು ಸಮಿಟ್ ಆಗಿರುತ್ತೆ. ಮತ್ತೆ ಇನ್ನೇನು ಬೇಕು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದ್ರೆ, ಇದನ್ನು ಎಲ್ಲಿ ನಡೀತಾ ಇರೋದು, ಈಗಾಗಲೇ ಹೇಳೋ ಥರ ಫೆಬ್ರವರಿಯಲ್ಲಿ ನಡೀತದೆ. ಎಲ್ಲಿ ನಡೀತದೆ? ನವದೆಹಲಿಯಲ್ಲಿ ಭಾರತ ಮಂಟಪಂ ಏನಿದೆ ಇಲ್ಲಿ ನಡೀತಾ ಇರುವಂಥದ್ದು. ಇನಾಗ್ರೇಟ್ ಮಾಡೋದು ನಮ್ಮ ಪ್ರಧಾನಿಯವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇದರ ಮುಖ್ಯವಾದ ಒಂದು ಉದ್ದೇಶ ಏನು, ಈ ಒಂದು ಸಮಿಟ್ನ ಉದ್ದೇಶ ಏನು ಅಂತ ನಾವು ನೋಡಿದಾಗ, ಪ್ರಮೋಟ್ ರಿಯಲ್ ವರ್ಲ್ಡ್ AI ಸೊಲ್ಯೂಷನ್ಸ್ ಆ್ಯಂಡ್ ಸ್ಟ್ರೆಂಥನ್ ಇಂಡಿಯಾಸ್ ಕಾನ್ಸೆಪ್ಟ್ ಆಫ್ AI. ಏನಾಗ್ತದೆ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೇನೆ ಡಿಜಿಟಲ್ ಯುಗ ಸ್ಟಾರ್ಟ್ ಆಗಿದೆ. ಕೃತಕ ಬುದ್ಧಿಮತ್ತೆ ಏನಿದೆ ಇದು ಕೂಡ ಹೆಚ್ಚಿನದಾಗಿ ನಾವು ಬಳಸ್ತಾ ಇದ್ದೀವಿ. ಡೇ ಟು ಡೇ ಲೈಫಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಇರುವಾಗ ಅದರಿಂದ ಆಗುವಂಥ ಪ್ರಾಬ್ಲಮ್ಸ್ಗಳು ಏನಾದರೂ ಇದೆ ಅಂತಾರೆ, ಅದಕ್ಕೆ ಬೇಕಾಗಿರುವಂಥ ಒಂದು ರಿಯಲ್ ವರ್ಲ್ಡ್ ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ಸಮಿಟನ್ನು ಮಾಡ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಭಾರತದ ಒಂದು ಫೋಕಸ್ ಏನಿದೆ, ಕೃತಕ ಬುದ್ಧಿಮತ್ತೆಯನ್ನು ಮತ್ತಷ್ಟು ಇಂಪ್ರೂವ್ ಮಾಡಬೇಕು ಅನ್ನುವಂಥ ಭಾರತದ ಫೋಕಸ್ ಏನಿದೆ, ಅದಕ್ಕೂ ಕೂಡ ಈ ಒಂದು ಸಮಿಟ್ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಈ ಒಂದು ಸಮಿಟ್ನ ಥೀಮ್ ಏನು ಅಂತ ನೋಡ್ರೆ, ಒಂದು AI ಇನ್ನೋವೇಷನ್ ಇರ್ಬೋದು, ಪಾಲಿಸಿ ಇಂಟಿಗ್ರೇಷನ್ ಇರ್ಬೋದು, ಡೇಟಾ ಇನ್ಫ್ರಾಸ್ಟ್ರಕ್ಚರ್, ಗ್ಲೋಬಲ್ ಕೊಲಾಬರೇಷನನ್ನು ಮಾಡುವಂಥದ್ದು. ಪಾರ್ಟಿಸಿಪೇಷನ್ ಈಗಾಗಲೇ ಹೇಳಿರೋ ಥರ ಒಂದು ಗವರ್ನಮೆಂಟ್ಗಳಿರ್ಬೋದು, ಇಲ್ಲ ಅಂತಂದರೆ ಗ್ಲೋಬಲ್ ಟೆಕ್ ಮೇಜರ್ಸ್ ಇದ್ದಾರೆ, ಪಾಲಿಸಿ ಮೇಕರ್ಸ್ ಇದ್ದಾರೆ, ಇಂಡಸ್ಟ್ರಿ ಲೀಡರ್ಸ್ಗಳನ್ನು ಕೂಡ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ಇನ್ನು ಇದು ಭಾರತಕ್ಕೆ ಯಾವ ರೀತಿಯಾಗಿ ಲಾಭವನ್ನು ಕೊಡುತ್ತೆ ಅಂದರೆ, ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಇದನ್ನು ನೋಡಿದ್ರೆ, ಒಂದು ಭಾರತದ AI ವಿಷನ್ ಮತ್ತು ಸ್ಟ್ರಾಟಜಿಕ್ ಪೊಸಿಷನ್ ಏನಿದೆ ಇದನ್ನು ಪ್ರಮೋಟ್ ಮಾಡೋದಕ್ಕೆ. ಅಂದರೆ ಭಾರತ ಏನು ಅಂತಂದರೆ ಗ್ಲೋಬಲ್ ಸೌತಲ್ಲಿ ಲೀಡರ್ ಆಗಬೇಕು ಅಂತ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ AIಯಲ್ಲೂ ಕೂಡ ಅದು ಲೀಡರ್ ಆಗ್ಬೋದು. ಸೊ ಅದಕ್ಕೆ ಇದು ಒಂದು ಸ್ಟೆಪ್ ಅಂತ ಹೇಳ್ಬೋದು. ತದನಂತರ ಭಾರತದಲ್ಲಿ ಇರುವಂಥ ಡಿಜಿಟಲ್ ಡಿವೈಡ್ ಇರ್ಬೋದು, ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಡಿಜಿಟಲ್ ಗವರ್ನೆನ್ಸನ್ನು AI ಎನೇಬಲ್ಡ್ ಗವರ್ನೆನ್ಸ್ ಆಗಿ ಟರ್ನ್ ಮಾಡೋದಕ್ಕೂ ಕೂಡ ಈ ಒಂದು ಸಮಿಟ್ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಇವುಗಳ ಜೊತೆ ಏನಾಗುತ್ತೆ ಅಂತಂದರೆ, ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ GPU ಕ್ಲಸ್ಟರ್ಗಳೇನಿರ್ತವೆ ಇವುಗಳ ಒಂದು ಎಕ್ಸ್ಪ್ಯಾನ್ಷನ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಕನ್ಸರ್ನ್ಸ್ಗಳೇನಾದ್ರು ಇದ್ದರೆ ಅದನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು ಅನ್ನೋದರ ಕುರಿತಾಗಿ ಇರ್ಬೋದು. ತದನಂತರ ಯಾವ ರೀತಿಯಾದ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡಬೇಕು, ಎನರ್ಜಿ ರಿಕ್ವೈರ್ಮೆಂಟ್ಸ್ ಏನು ಈ ಒಂದು AI ಇನ್ಫ್ರಾಸ್ಟ್ರಕ್ಚರ್ಗಳಿಗೆ, ಇವುಗಳ ಕುರಿತಾಗಿ ಎಲ್ಲ ಡಿಸ್ಕಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಭಾರತಕ್ಕೆ ಇದೆಲ್ಲದರಲ್ಲಿ ಒಂದು ಹೆಜ್ಜೆ ಗುರುತನ್ನು ಮೂಡಿಸೋದಿರ್ಬೋದು. ಇಲ್ಲ ಆ ಒಂದು ದೃಷ್ಟಿಯಲ್ಲಿ
ಸಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಇದರಲ್ಲಿ ಏನಾದ್ರು ಡಿಸಿಷನ್ಸು ಇದೆಲ್ಲ ತೊಗೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.